ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೊರಕೆ ಹೊಡೆಯುವ ಸಾಧಕನಿಗೆ ಗರಿಕೆ ಹುಲ್ಲು ಕೂಡ ಬುದ್ಧಿ ಕಲಿಸುತ್ತೆ. ಸೋತು ಸುಣ್ಣವಾದ ಛಲಗಾರನಿಗೆ ಸೋಲೆ ಮತ್ತಷ್ಟು ಬಲ ಹೆಚ್ಚಿಸುತ್ತೆ. ಹೀಗಂತ ಹಿರಿಯರು ಒಂದು ಸಾಲನ ಹೇಳಿದ್ದಾರೆ. ನಂಬಿ ಬದುಕೋದೇ ಬೇರೆ, ನಂಬಿಸುತ್ತಾ ಬದುಕೋದೇ ಬೇರೆ. ನಂಬಿ ಬದುಕೋದ್ರಲ್ಲಿ ಪ್ರೀತಿ ಇರುತ್ತೆ ಸ್ನೇಹಿತರೆ, ನಂಬಿಸುತ್ತಾ ಬದುಕೋದ್ರಲ್ಲಿ ಸ್ವಾರ್ಥ ಮಾತ್ರ ಇರುತ್ತೆ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗ್ತಾ ಇದ್ರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ಕೂಡ ಕೊಡುತ್ತೆ. ಒಬ್ಬರು ಪರಿಪೂರ್ಣರಾಗಲು ಯಾವುದೇ ಮಾರ್ಗ ಇಲ್ಲ. ಜೀವನವು ಪ್ರತಿಯೊಬ್ಬರನ್ನ ವಿಭಿನ್ನವಾಗಿ ಪರಿಗಣಿಸುತ್ತೆ. ಅದನ್ನು ಕರಗತ್ತೆ ಮಾಡಿಕೊಳ್ಳುವ ದಾರಿಯೇ ಸರದಿ ನಿಮ್ಮದಾಗತ್ತೆ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲ ಇದ್ದೇ ಇರುತ್ತೆ. ಒಂದು ಮಾತು ನೆನಪಲ್ಲಿಟ್ಕೊಳ್ಳಿ, ಸುಖದಲ್ಲಿ ನಿಮ್ಮ ಜೊತೆ ಎಲ್ಲರೂ ಸಿಗ್ತಾರೆ, ಸಂತೋಷದಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಆದರೆ ಕಷ್ಟದಲ್ಲಿ ನಿಮ್ಮ ಜೊತೆ ಭಾಗಿಯಾಗೋದು ನೀವು ನಂಬಿರುವಂತಹ ಭಗವಂತ ಮಾತ್ರ. ಆ ಭಗವಂತನಲ್ಲಿ ನಂಬಿಕೆಯನ್ನಿಟ್ಟು ನೀವು ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯೋದನ್ನು ಕಲ್ತ್ಕೊಳ್ಳಿ. ಈ ವಿಡಿಯೋದಲ್ಲಿ ಕೋಟ್ಯಾಧಿಪತಿಗಳು ಯಾವತ್ತೂ ಕೂಡ ಮಾಡದೇ ಇರುವ 3 ತಪ್ಪುಗಳು ನಿಮಗೋಸ್ಕರ ಹೊತ್ತು ತಂದಿದ್ದೀವಿ. ಬನ್ನಿ ಹಾಗಾದರೆ ಆ 3 ತಪ್ಪುಗಳು ಯಾವುವು, ಆ 3 ತಪ್ಪುಗಳಿಂದ ನೀವು ಕಲಿಯಬೇಕಾಗಿರೋ ಪಾಠ ಏನು ಅಂತ ನಾವಿವತ್ತು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಒಂದು ವೇಳೆ ನಮ್ಮ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮಾತ್ರ ಮರಿಬೇಡಿ. ಲೇಟ್ ಮಾಡದೆ ವಿಡಿಯೋ ಕೊನೆಗೆ ಬರೋಣ. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಅಂತ ಹಿರಿಯರು ಹೇಳಿದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮೊದಲ ಕಾರಣ ಇದು. ಕೋಟ್ಯಾಧಿಪತಿಗಳು ಯಾವತ್ತೂ ಮಾಡದೇ ಇರೋ 3 ತಪ್ಪುಗಳಲ್ಲಿ ಮೊದಲನೇ ತಪ್ಪೇ ಕೆಟ್ಟವರ ಸಂಘ. ಹೌದು ಸ್ನೇಹಿತರೆ, ಈ ಕೆಟ್ಟವರ ಸಂಘದಿಂದ ಎಲ್ಲರೂ ಕೂಡ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡವರಿದ್ದಾರೆ. ಅದರಲ್ಲಿ ಅನೇಕ ಜನ ನಿಮಗೆ ಉದಾಹರಣೆ ಸಿಗ್ತಾರೆ. ಕೆಟ್ಟ ಸ್ನೇಹಿತರಿಂದನೇ ಅನೇಕ ಜನ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ. ಕೋಟ್ಯಾಧಿಪತಿಗಳು ಯಾವತ್ತೂ ಕೂಡ ಈ ತಪ್ಪನ್ನು ಮಾಡೋದೇ ಇಲ್ಲ. ಕೆಟ್ಟವರ ಸಂಘ ಯಾವತ್ತೂ ಕೂಡ ಅಪಾಯಕಾರಿಣಿ ಅಂತ ಎಷ್ಟೋ ಜನ ಬುದ್ಧಿಶಾಲಿಗಳು ಹೇಳಿದ್ದಾರೆ. ಅಂತಹ ತಪ್ಪು ಕೋಟ್ಯಾಧಿಪತಿಗಳು ಯಾವತ್ತೂ ಮಾಡೋದಿಲ್ಲ. ಕೋಟ್ಯಾಧಿಪತಿಗಳ ಸ್ನೇಹಿತರು ಹೇಗಿರ್ತಾರೆ ಗೊತ್ತಾ? ಅವರ ಲೆವೆಲ್ಗೆ ನೋಡಿ ಅವರ ಸ್ನೇಹಿತರನ್ನು ಆರಿಸ್ಕೊಂಡಿರ್ತಾರೆ. ಅದರಿಂದನೇ ಅವರು ಯಾವತ್ತೂ ಕೂಡ ಟಾಪ್ನಲ್ಲೇ ನಿಲ್ತಾರೆ. ಸ್ನೇಹಿತರೆ, ನೀವು ಯಾವತ್ತಾದರೂ ಒಂದು ದಿನ ಗಮನಿಸಿ ನೋಡಿ, ಸಿಗರೇಟ್ ಸೇದುವವನಿಗೆ ಸಿಗರೇಟ್ ಸೇದುವವನೇ ಸ್ನೇಹಿತರಾಗಿರ್ತಾನೆ. ಮದ್ಯಪಾನ ಮಾಡುವವನಿಗೆ ಮದ್ಯಪಾನ ಮಾಡುವವನೇ ಸ್ನೇಹಿತರಾಗಿರ್ತಾನೆ. ಅದೇ ನೀವು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಸ್ನೇಹಿತರು ನೋಡಿ, ಅವ್ರು ಯಾವತ್ತೂ ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಜೊತೆನೇ ಕೈ ಜೋಡಿಸಿರ್ತಾರೆ. ಅದರಿಂದನೇ ಅವ್ರು ಯಾವತ್ತೂ ಲೈಫ್ನಲ್ಲಿ ಸಕ್ಸಸ್ಫುಲ್ ಆಗಿ ಬೆಳೆದಿರ್ತಾರೆ. ಈ ತಪ್ಪನ್ನು ನೀವು ಕೂಡ ಯಾವತ್ತೂ ಮಾಡಬೇಡಿ. ಕೆಟ್ಟವರ ಸಂಘವನ್ನು ಇಂದಿನಿಂದಲೇ ಬಿಟ್ಬಿಡಿ. ನಿಮ್ಮ ಸ್ನೇಹಿತರು ಒಳ್ಳೆಯವರಾಗಿದ್ದರೆ ನೀವು ಕೂಡ ಒಳ್ಳೆಯ ದಾರಿಯಲ್ಲಿಯೇ ಸಾಗ್ತಾ ಇರ್ತೀರಾ. ಇನ್ನು ಕೋಟ್ಯಾಧಿಪತಿಗಳು ಮಾಡದೇ ಇರುವಂತಹ 2ನೇ ತಪ್ಪು, ಅವ್ರು ಯಾವತ್ತೂ ಟೈಮ್ ವೇಸ್ಟ್ ಮಾಡದೇ ಇರೋದು. ಹೌದು ಸ್ನೇಹಿತರೆ, ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಅದಕ್ಕೆ ಅನುಗುಣವಾಗಿ ಎಷ್ಟೋ ಜನ ಕೋಟ್ಯಾಧಿಪತಿಗಳು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವರ ಟೈಮನ್ನು ಯಾವತ್ತೂ ಕೂಡ ವೇಸ್ಟ್ ಮಾಡೋದಿಲ್ಲ. ನಿಮಗನಿಸುತ್ತೆ ಅವರು ಆ ಥರ ಲೈಫ್ ಎಂಜಾಯ್ ಮಾಡ್ತಾರೆ, ಆ ಥರ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ, ಅವರೆಲ್ಲ ಫಾರಿನ್ನಲ್ಲಿ ತಿರುಗಾಡ್ತಾ ಇದ್ದಾರೆ, ಎಷ್ಟೋ ಟೈಮನ್ನು ಅವರು ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗನಿಸುತ್ತೆ. ಆದರೆ ಸ್ನೇಹಿತರೆ, ನೀವು ಅಂದ್ಕೊಂಡಿರೋದು ತಪ್ಪು. ಹೌದು, ಆ ಲಾಜಿಕ್ಕೇ ಬೇರೆ, ಅವರಲ್ಲಿರೋ ಥಿಂಕಿಂಗೇ ಬೇರೆ. ಅವ್ರು ಫಾರಿನ್ನಲ್ಲಿ ತಿರುಗಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವರು ಅಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವ್ರ ಶೇರ್ಗಳು ಅಲ್ಲಿರುತ್ತೆ. ಅದನ್ನು ಅವರು ಸರಿಯಾದ ದಾರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅವರು ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಅದನ್ನು ನೀವು ಮೊದಲು ಅರ್ಥ ಮಾಡಿಕೊಂಡು ಬದುಕೋದನ್ನು ಕಲಿಬೇಕು. ಅವರು ಇವತ್ತು ಫಾರಿನ್ನಲ್ಲಿ ಸುತ್ತಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅದು ಅವ್ರ ದುಡ್ಡಲ್ಲ. ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋ ಕಂಪ್ನಿಗಳಲ್ಲಿ ಒಂದು ಭಾಗವನ್ನು ಟೂರಿಸಮ್ಗೆ ಅಂತ ಇಟ್ಟಿರ್ತಾರೆ. ಅವರು ಸುತ್ತಾಡೋದಕ್ಕೆ ಅಂತ ಆ ಕಂಪ್ನಿನೇ ಅದಕ್ಕೆ ಹಣ ಖರ್ಚು ಮಾಡುತ್ತೆ. ಇವ್ರ ಜೇಬಿನಿಂದ ₹1 ಕೂಡ ಖರ್ಚಾಗ್ತಾ ಇರಲ್ಲ. ಸ್ನೇಹಿತರೆ, ಕೋಟ್ಯಾಧಿಪತಿಗಳು ಯಾವತ್ತೂ ಕೂಡ ಅವ್ರ ತಲೆ ಓಡಿಸಿ ಕೆಲಸ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಅವ್ರ ಮೈಂಡ್ಸೆಟ್ಗೂ ನಮ್ಮ ಮೈಂಡ್ಸೆಟ್ಗೂ ತುಂಬಾ ವ್ಯತ್ಯಾಸ ಇದೆ. ಅವ್ರು ಯಾವತ್ತೂ ಕೂಡ 10 ವರ್ಷ ಮುಂದಿನದ್ದು ಯೋಚನೆ ಮಾಡ್ತಾ ಇರ್ತಾರೆ. ಯಾರು ಯೋಚನೆ ಮಾಡದೇ ಇರೋ ಥರ ಅವರ ತಲೆಯಲ್ಲಿ ಓಡ್ತಾ ಇರತ್ತೆ ವಿಚಾರಗಳು. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅವ್ರ ಅಪ್ಪನ ದುಡ್ಡಲ್ಲಿ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ, ಅವನೇನು ಮಾಡ್ತೀಯ ಬಿಡು, ಅವನು ತನ್ನ ತಂದೆ ತಾಯಿಯ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದಾನೆ, ಇವನು ಯಾರ್ದೋ ದುಡ್ಡು ಇವನು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಇಲ್ಲ ಸಲ್ಲದ ಆರೋಪವನ್ನು ಅವ್ರಿವ್ರ ಮೇಲೆ ನಾವು ಮಾಡ್ತಾ ಇರ್ತೀವಿ. ಆ ತಪ್ಪನ್ನು ನೀವು ಯಾವತ್ತೂ ಮಾಡಬೇಡಿ ಸ್ನೇಹಿತರೆ. ಯಾಕಂದರೆ
ಅವರ ಕಷ್ಟ ಅವ್ರಿಗೆ ಗೊತ್ತಿರತ್ತೆ. ಅನೇಕ ಸಾಧಕರಿಗೆ ಅಷ್ಟು ಈಜಿಯಾಗಿ ಆ ಸಾಧನೆಯ ಪಟ್ಟ ಉಳಿದಿರೋದಿಲ್ಲ. ಅವರು ಪಟ್ಟಂತಹ ಕಷ್ಟ, ಅನುಭವಿಸಿದಂಥ ನೋವು, ಅವರು ಹಾಕಿರುವಂತಹ ಎಫರ್ಟ್ಸ್ ಅವರನ್ನು ಆ ಸ್ಥಾನದಲ್ಲಿ ಊದಿಟ್ಟಿರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಕೋಟ್ಯಾಧಿಪತಿಗಳು ಮಾಡದೇ ಇರೋ ಮೂರನೇ ತಪ್ಪು ಅಂದರೆ ಅವ್ರು ಯಾವತ್ತೂ ಕೂಡ ದುಡ್ಡನ್ನು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡ್ತಾರೆ ವಿನಃ ದುಡ್ಡನ್ನು ಬಚ್ಚಿಡೋದಿಲ್ಲ. ಹೌದು ಸ್ನೇಹಿತರೆ, ನಮ್ಮ ಬಳಿ ಒಂದು 20,000 ಅಥವಾ 30,000 ಇದೆ ಅಂತ ಅಂದ್ಕೊಳ್ಳಿ. ಅದನ್ನು ಮನೆಯಲ್ಲಿ ಟಿಜೋರಿಯಲ್ಲಿ ಹಾಕಿ ಲಾಕ್ ಮಾಡಿ ಇಟ್ಬಿಡ್ತೀವಿ. ನಮಗೆ ಹೆಂಗೆ ಅನುಕೂಲನೋ, ನಮಗೆ ಹೆಂಗೆ ಕಷ್ಟಗಳು ಅಥವಾ ಹೆಂಗೆ ದುಡ್ಡಿನ ಅವಶ್ಯಕತೆ ಬೀಳುತ್ತೋ ಆಗ ನಾವು ಆ ತಿಜೋರಿಯಲ್ಲಿನ ದುಡ್ಡನ್ನು ತಗೊಂಡು ಖರ್ಚು ಮಾಡ್ತಾ ಇರ್ತೀವಿ. ಆದರೆ ಕೋಟ್ಯಾಧಿಪತಿಗಳು ಯಾವತ್ತೂ ಆ ಥರ ಮಾಡೋದಿಲ್ಲ ಸ್ನೇಹಿತರೆ. ಯಾವತ್ತೂ ಕೂಡ ಅವರು ದುಡ್ಡನ್ನು ಬಚ್ಚಿಡೋದಿಲ್ಲ ಅಥವಾ ಕೂಡಿಡೋದಿಲ್ಲ. ಅದರಿಂದ ಯಾವುದೇ ಯೂಸ್ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರ ದುಡ್ಡನ್ನು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಬಂದ ಲಾಭದಲ್ಲಿ ಅವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅವರ ಪೇಮೆಂಟ್ ಒಂದು ಕಡೆ ಇರುತ್ತೆ. ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಬಂದ ದುಡ್ಡನ್ನು ಮತ್ತಷ್ಟು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿ ಅದರಿಂದ ಬಂದ ದುಡ್ಡನ್ನು ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಅಂತಹ ಕೆಲಸವನ್ನು ನಿಮ್ಮಿಂದ ಕೂಡ ನಾವು ಬಯಸ್ತೀವಿ. ಕೋಟ್ಯಾಧಿಪತಿಗಳು ಈ 3 ತಪ್ಪುಗಳನ್ನು ಮಾಡದೇ ಇರೋದ್ರಿಂದನೇ ಅವರು ಯಾವತ್ತೂ ಕೂಡ ಟಾಪ್ ಲಿಸ್ಟ್ನಲ್ಲೇ ಇರ್ತಾರೆ. ಸ್ನೇಹಿತರೆ, ತಾಳ್ಮೆಯಿಂದ ಇರಿ. ಕೆಲವೊಮ್ಮೆ ಉತ್ತಮವಾದದನ್ನು ಪಡೆಯೋದಕ್ಕೆ ನೀವು ಕೆಟ್ಟದ್ದನ್ನು ಕೂಡ ಎದುರಿಸಬೇಕಾಗತ್ತೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂತು, ನಮ್ಮ ಜೀವನದಲ್ಲಿ ನೋವುಗಳು ಬಂತು, ನಮಗೆ ಅವ್ರು ಮೋಸ ಮಾಡಿದ್ರು, ಇವ್ರು ಬೈಬಿಟ್ಟು ಹೋದ್ರು ಅಂತ ಅವ್ರಿವ್ರ ಬಗ್ಗೆ ಚಿಂತೆ ಮಾಡ್ತಾ ನಿಮ್ಮ ನೋವುಗಳ ಬಗ್ಗೆ ಯಾವತ್ತೂ ಕೂಡ ನೆನೆಸ್ಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ಕ್ಷಮಿಸೋದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ನಾವು ದೇವರನ್ನು ನಂಬಿ ಬದುಕೋದಿದೆ. ಮಾತಿನ ವರ್ತನೆ ಹೇಳುತ್ತೆ ಮನುಷ್ಯ ಹೇಗೆ ಅಂತ, ವಾದಿಸುವ ವರ್ತನೆ ಹೇಳುತ್ತೆ ಅವನ ಜ್ಞಾನ ಎಷ್ಟು ಅಂತ, ಅಹಂಕಾರ ಹೇಳುತ್ತೆ ಅವನ ಬಳಿ ಇರುವ ಧನ ಎಷ್ಟು ಅಂತ, ಅವನ ಸಂಸ್ಕಾರ ಹೇಳುತ್ತೆ ಅವರ ಮನೆತನ ಹೇಗಿದೆ ಅಂತ. ಸೊ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡಬೇಡಿ. ಅವರಿವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ನಿಮ್ಮ ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ನಿಮ್ಮನ್ನು ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅಂತ ಅನ್ನಿಸ್ಬಿಡ್ತೀವಿ. ಅದೇ ಥರ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಏಳಿಗೆಗಾಗಿ ಶ್ರಮ ಪಡಬೇಕು. ಅದು ಕೂಡ ಏಕಾಂಗಿಯಾಗಿ ಜೀವನವನ್ನು ಸಾಗಿಸಬೇಕು. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡ ಗುರಿ ಸಾಧಿಸೋದಕ್ಕಾಗೋದು. ಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ರೆ, ಗೆದ್ದ ಜಗತ್ತನ್ನೇ ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ರೆ ಅಂತ ಎಷ್ಟೋ ಜನ ಮಹಾನ್ ಬುದ್ಧಿಶಾಲಿಗಳು ಹೇಳಿದರು ಮಾತಿರುವುದು. ಎಷ್ಟೋ ಚೆನ್ನಾಗಿದ್ದರೂ ಭವಿಷ್ಯವನ್ನು ನಂಬಬಾರ್ದು, ಕಳೆದು ಹೋದದ್ದನ್ನು ಕುರಿತು ಚಿಂತಿಸಬಾರ್ದು ಸ್ನೇಹಿತರೆ. ವರ್ತಮಾನದ ಕರ್ತವ್ಯವನ್ನು ನಾವು ಶ್ರದ್ಧೆಯಿಂದಲೇ ಮಾಡಬೇಕು. ಆಗ ಮಾತ್ರ ನಮಗೆ ಜೀವನ ಅನ್ನೋ ಆಟ ಗೊತ್ತಾಗೋದು. ನಿಮ್ಮ ಸೋಲನ್ನು ಬಯಸುವವರ ಎದುರು ನೀವೆಂದಿಗೂ ಸೋಲನ್ನು ಒಪ್ಕೋಬಾರ್ದು. ಅವರಿಗೆ ಯಾವಾಗಲೂ ನಿಮ್ಮ ಧೈರ್ಯವನ್ನೇ ಪ್ರದರ್ಶನ ಮಾಡಬೇಕು. ನೀವು ಎಷ್ಟೇ ಕೆಳಗೆ ಬಿದ್ದರೂ, ಸೋತರೂ ಗೆಲ್ಲುವ ಹಂಬಲ ಹೊಂದಿದ್ದೀರಾ ಮತ್ತು ಯಾರಿಗೂ ಹೆದರುವುದಿಲ್ಲ ಎನ್ನುವ ವ್ಯಕ್ತಿತ್ವವನ್ನು ನೀವು ಮೊದಲು ಬೆಳೆಸ್ಕೋಬೇಕು. ಕೊನೆಗೊಂದು ಮಾತು ಸ್ನೇಹಿತರೆ, ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ಖಂಡಿತವಾಗಲೂ ನಿಮಗೆ ಸಿಗುತ್ತೆ. ಇಂತಹ ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.